ವೆಲ್ಕಮ್ ಬ್ಯಾಕ್ ಟು ಸಿತು ಪಿವ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮೊದಲನೇದಾಗಿ ಸಮಸ್ತ ಕರುನಾಡ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾವು ಸಂಕ್ರಾಂತಿ ಹಬ್ಬ ಆಚರಿಸ್ಕೊಂತೀವಿ. ಈ ಕಡೆ ಬೆಂಗಳೂರಾಗ ಎಲ್ರು ಬಿ ಗುರುವಾರ ಆಚರಿಸ್ತಾರಂತ, ಅಂದ್ರ ನಾಳಿಗ್ ಆಚರಿಸ್ತಾರಂತ ಹಬ್ಬನ. ನಮ್ಮ ಮನೆಗ ಬುಧವಾರ ಆಚರಿಸಕೊಂತೀವಿ. ಯಾಕಂದ್ರ ನಮ್ಮೂರ್ ಸೈಡ್ ಇವತ್ತು ಮೈಲಾಪುರ್ ಜಾತ್ರೆ ಅದ. ಸೊ ಅದಕ್ಕ ನಾವ್ ಜಾತ್ರೆ ದಿನಾನೇ ಹಬ್ಬ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ. ಅದಕ್ಕ ಇವತ್ತು ನಾವ್ ಹಬ್ಬ ಮಾಡಕೊಂತೀವಿ. ಮತ್ತೆ ನಮ್ಮ ಮನೆಗ ಹಬ್ಬದ ಸಂಕ್ರಾಂತಿ ಹಬ್ಬಕ್ಕ ಏನ್ ವಿಶೇಷ ಅಂದ್ರ ಶೇಂಗದ ಒಬ್ಬಟ್ಟು, ಹೂರ್ಣದ ಒಬ್ಬಟ್ಟು, ಸಜ್ಜಿ ರೊಟ್ಟಿ ಮತ್ತ ಗುಗ್ರಿ ಪಲ್ಯ ಅವೆಲ್ಲಾ ಮಾಡ್ತೀವಿ. ನಮ್ಮೂರಾಗ ಜಾಸ್ತಿ ಮಾಡ್ತಾರ. ಏನೇನ್ ಮಾಡ್ತಾರ ಅಂತ ನಂಗೆ ಬಾಳ ಗೊತ್ತಿಲ್ಲ. ಎಲ್ಲ ನಮ್ಮ ಅತ್ತಿಗೆ ಗೊತ್ತೆ. ನಮ್ಮ ಅತ್ತಿ ಕೇಳಮ್ ಬರ್ರಿ, ಊರಾಗ ಯಾವ ತರ ಹಬ್ಬ ಆಚರಿಸ್ತಾರ, ಹೆಂಗ ಏನು ಅಂತ ನಮ್ಮ ಮನೆ ಕೇಳಮ್. ಏನು ಸಂಕ್ರಾಂತಿ ಹಬ್ಬ ಫ್ಲಾಗ್ ಮಾಡವ ಶೇಂಗದ ಒಬ್ಬಟ್ಟು ಮಾಡಾಕ ಶೇಂಗಾನೆಲ್ಲ ಚೊಲೋತ್ನಾಗಿ ಫ್ರೈ ಮಾಡ್ಕೊ ಕುಂತೀನಿ. ಯಾವ ತರ ಫ್ರೈ ಮಾಡ್ಬೇಕಂದ್ರೆ ಇಲ್ಲಿ ಹಾಕಿ ನೋಡ್ರಿ. ಈ ತರ ಎಲ್ಲ ಚೊಲೋನಾಗಿ ಫ್ರೈ ಆಗ್ಬೇಕು. ಈ ತರ ಕಲರ್ ಬರೋವರೆಗೂ ಚೊಲೋತ್ನಾಗಿ ಫ್ರೈ ಮಾಡ್ಕೋಬೇಕು ಇವೆಲ್ಲಾನು. ಸೊ ಇವಾಗೆಲ್ಲ ಫ್ರೈ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಇವೆಲ್ಲ ಪುಡಿ ಮಾಡ್ಕೋಬೇಕು. ಸರಿ, ಸೊ ಬರ್ರಿ ನಮ್ಮ ಅತ್ತಿ ಕೇಳಮ್ರಿ ಸಂಕ್ರಾಂತಿ ಹಬ್ಬ ಯಾಕೆ ಮಾಡ್ತಾರ, ಮತ್ತ ನಮ್ಮೂರಾಗ ಸಂಕ್ರಾಂತಿ ಹಬ್ಬಕ್ಕ ಏನೇನ್ ಮಾಡ್ತಾರ ಅಂತ ಬರ್ರಿ ನಮ್ಮ ಅತ್ತಿ ಕೇಳಮ್ರಿ. ಅತ್ತೆ, ಏನು ಸಂಕ್ರಾಂತಿ ಹಬ್ಬದ ದಿನ ನಮ್ಮೂರಾಗ ಏನೇನ್ ಅಡ್ಗೆ ಮಾಡ್ತಾರ, ಏನೇನ್ ವಿಶೇಷ ಮತ್ತ ಅಲ್ಲಿ ಒದಿಗೆ ಕೇಳ್ತಾರ, ಕೇಳ್ಕೇಸಿ ಮಾಡ್ತಾರ. ಇಲ್ಲೇ ಕೇಳ್ತಾರ. ಇಲ್ಲ ಎಳ್ಳು ಒಯ್ದ್ರನ ನಮ್ ಗುಡಿಯಾಗ ಎಳ್ಳು ಇಟ್ರನ ಬರ್ತಾರ. ಮುಂಜಾನೆ ಹೋಗ್ಕೇಸಿ ಕಾಯಿ ಹೊಡೆದ ಬಂದ್ರ ಬೇಸಾಯ್ತಿರ್ತ. ಮುಂಜಾನೆ ಆದ್ರಲ್ಲ ನಮ್ಮ ಮಾವಾರ್ ಬೇರೆ ಇವತ್ತು ಕೆಲ್ಸಕ್ ಹೋಗ್ಯಾರ. ಮುಂಜಾಲಿನೇ ಹೋಗ್ಯಾರ. 6 ಗಂಟೆಗೆ ಜಲ್ದಿ ಬರ್ತೀನಿ ಅಂತ ಹೋಗ್ಯಾರ. ಮಾವ ಮತ್ತ ಮೋನೇಶ್ ಇಬ್ರು ಬಿ ಹೋಗ್ಯಾರ. ಗೊತ್ತಿಲ್ಲ ಯಾವಾಗ ಬರ್ತಾರ ಅಂತ. ನಾವು ಹಬ್ಬದ ಪ್ರಿಪರೇಷನ್ ಎಲ್ಲಾ ಮಾಡಕ್ ಕುಂತೀವಿ. ಒಬ್ಬಟ್ಟು ಅದೆಲ್ಲಾ ಮಾಡಕ್ ಕುಂತೀವಿ. ಅವ್ರು ಬರೋಷ್ಟಕ್ಕೆ ಎಲ್ಲಾ ಒಬ್ಬಟ್ಟು ಮಾಡ್ಬೇಕು. ಸೊ ಮತ್ತ ಏನೇನ್ ಅಡಿಗೆ ಮಾಡ್ತಾರ ಊರಾಗ? ಅನ್ನು ಊರಾಗ ಏನೇನ್ ಮಾಡ್ತಾರ ಅಂದ್ರ ನೋಡ, ಮುಂಜಾನೆ ಅದಕ್ಕೆ ಎಲ್ಲಮ್ಮ ತಂದು ಲಾಗಡ್ ಹಾಕ್ತಾರ ನಮ್ ಕಡೆ. ಆಯ್ತು, ಗಂಡ್ ಮಕ್ಳು ಇದ್ರಂದ್ರ ಮುಂಜಾನೆ ಹೋಗಿ ಹೆಣ್ಮಕ್ಳು ಕಾಯಿ ಹೊಡ್ಕೊಂಡ್ ಬರ್ತಾರ ಅವ್ರ. ನಮ್ ಕಡೆಗೆ ಇನ್ನೊಂದ್ ಏನ್ ವಿಶೇಷ ಅಂದ್ರ ಒಂದಿನ ಹೆಣ್ಮಕ್ಳ ಹಬ್ಬ, ಇನ್ನೊಂದ್ ದಿನ ಗಂಡ್ ಮಕ್ಳ ಹಬ್ಬ. ಅಂದ್ರ ಮೊದಲನೇ ದಿನ ಹೆಣ್ಮಕ್ಳ ಹಬ್ಬ ಇರ್ತದ. ಅವತ್ತು ಏನೇನ್ ಮಾಡ್ತಾರ ಅಂದ್ರ ಮಾಮೂಲಿ ಇದೇ ತರಾನೇ ಫಸ್ಟ್ ದಿನಾನೇ ಶೇಂಗದ ಒಬ್ಬಟ್ಟು ಅವೆಲ್ಲಾ ಮಾಡ್ತಾರ. ಆಮ್ಯಾಗ ಹೆಣ್ಮಕ್ಳ ಹಬ್ಬ ಯಾಕಂದ್ರ ಮೊದಲನೇ ದಿನ ಎಲ್ಲಾ ಅಡ್ಗಿ ಮಾಡಿರ್ತಾರಲ್ಲ, ಫಸ್ಟ್ ಹೆಣ್ಮಕ್ಳು ತಿನ್ಬೇಕು. ಮತ್ತ ಎಳ್ಳ ಹಚ್ಕೊಂಡ್ ಕೇಶಿಂದ ಸ್ನಾನ ಮಾಡ್ಬೇಕು. ಮತ್ತೆ ಮಸ್ತ್ ಮರುದಿನ ಗಂಡ್ಮಕ್ಳ ಹಬ್ಬ ಇರ್ತದ. ಅವಾಗ ಗಂಡ್ಮಕ್ಳು ಎಳ್ಳು ಹಚ್ಕೊಂಡು ಸ್ನಾನ ಮಾಡ್ತಾರ. ಅದು ಒಂದ್ ವಿಶೇಷ ನಮ್ಮೂರಾಗ. ಮತ್ತ ನಮ್ಮೂರಾಗ ಮೇನ್ ಜಾಸ್ತಿ ಮಾಡೋದು ಅಡಿಗೆ ಯಾವ್ದಂದ್ರ ಶೇಂಗದ ಒಬ್ಬಟ್ಟು ಮತ್ತ ಸಜ್ಜಿ ರೊಟ್ಟಿ. ಇವ್ಯಾಡು ಫೇಮಸ್ ಈ ಟೈಮಿಗೆ, ಸಂಕ್ರಾಂತಿ ಟೈಮಿಗೆ. ಅಲ್ಲ ನಾನ್ ಹೆಂಗ್ ಮಾಡಾಕಂತೀನಿ, ನಮ್ ಮನದು ಹೆಂಗೆ ಮಾಡಾಕಂತಳ. ಬಾ ಇಲ್ಲಿ ಕುಂದ್ರಿ, ಇಲ್ಲಿ ಕುಂದಿಗೇಶನ್ ಮಾಡ, ಅವ್ರಿಗೆ ಬಿ ಕಾಣ್ಸತಾರ. ಸೊ ನೋಡ್ರಿ, ಎಲ್ರಿಗೂ ಸಂಕ್ರಾಂತಿ ಹಬ್ಬ ಆರ್ಥಿಕ ಶುಭಾಶಯಗಳಂತ ಹೇಳಿ. ಅಲ್ಲೇ ಹ್ಯಾಪಿ ಸಂಕ್ರಾಂತಿ. ಇಲ್ಲಿ ಮೊದ್ಲು ಹೂರ್ಣದ ಒಬ್ಬಟ್ಟು ಮಾಡಾಕಂತೀವಿ. ಹೂರ್ಣದ ಒಬ್ಬಟ್ಟು ಮಾಡಾಕ ಮೊದ್ಲು ಕುಕ್ಕರ್ ಮ್ಯಾಗ ನೀರ್ ಇಟ್ಟು ಅದಕ್ಕ 1 ಸ್ಪೂನ್ ಎಣ್ಣೆ ಹಾಕಿವಿ. ಅದು ಇವಾಗ ನೀರು ಸ್ವಲ್ಪನಾಗಿ ಕುದಿ ಬರಕ್ ಕುಂತಾವ. ಇವಾಗ ಇದು ಬೇಳೆ ಹಾಕ್ತೀನಿ ಇದ್ರೊಳಗ. ಸೊನ ನೀರ್ ಕುದಿ ಟೈಮಿಗೆ ಬೇಳೆ ಹಾಕ್ಬೇಕು. ಅವಾಗ ಸೊನ ಬೈತಾವ ಅಲ್ಲತಿ. ಅದಕ್ಕ ನಮ್ಮ ಅತ್ತಿ ಇಟ್ಟು ಬಿ ಕಲ್ಸ್ ಕೊಡಕ್ ಕುಂತಾರ ನನ್ಗ. ಇವಾಗ ಈ ತರ ಅದು ಹಂಗ. ಮತ್ತೆ ಇದಕ್ಕೆ ಹೂರ್ಣ ಸಾರ್ ಅಂತ ಮಾಡ್ತೀವಿ. ಅದು ಈ ನೀರ್ ಇರ್ತದಲ್ಲ, ಈ ಬೇಳೆ ಎಲ್ಲಾ ಕುದ್ದಾದ್ಮ್ಯಾಗ ಅದ್ ನೀರ್ ತೆಗ್ದಿಗೆ ಹೂರ್ಣ ಸಾರ್ ಮಾಡ್ತೀವಿ. ಇವಾಗ ಶೇಂಗದ ಹೋಳ್ಗಿ ಮಾಡಾಕ ನನ್ನ ಅತ್ತಿ ಇಟ್ ಕಲ್ಸಕೊಂತಾರ. ಮತ್ತೆ ಇವಾಗ ಶೇಂಗದ ಹೋಳ್ಗಿ ಮಾಡಾಕ ಶೇಂಗಾ ಮತ್ತ ಎಲ್ಲಾ ಫ್ರೈ ಮಾಡ್ಕೋಬೇಕು ಸ್ವಲ್ಪನಾಗಿ. ಅನ್ನು ಆನ್ ಮಾಡಕೊಂತಾವ. ಏನ್ ಮಾಡಕೊಂತಿ? ಇಲ್ಲ ನೋಡ್ರಿ, ನಮ್ಮನು ನೀರ್ ಬಾಯಾಗ ಹಾಕೊಂಡ್ ಹೆಂಗ್ ಮುಗಿಸ್ಲಾಕುಂತಾಳ. ಹೆಂಗ್ ಮುಕ್ಕಳಿಸ್ಬೇಕ ನೀರ್ ನೋಡ್ರಿ, ಹೆಂಗ್ ಮುಕ್ಕಿಸ್ಲಾಕುಂತಾಳ ನೀರ್ ಬಾಯೊಳಗ ಹಾಕೊಂಡ್. ಚೀ ಅನ್ನ ಮತ್ತ ಅದ್ರೊಳಗೆ ಹೋಗಿತಿ. ನೋಡ್ರಿ, ಮತ್ತೆ ನೀರ್ ಬಾಯೊಳಗ ಹಾಕೊಂಡು ಮುಗಿಸ್ಗೇಶನ್ ಮತ್ತೆ ಚೊಮ್ನೊಳಗೆ ನೀರ್ ಹಾಕಕ್ ಕುಂತಾಳ. ಅಪ್ಪೋ ಎಷ್ಟು ನೀರ್ ಸರ್ಸ್ಕೊಂಡ್ ಅನ್ನ ಮೈ ಮ್ಯಾಗೆಲ್ಲ ನೀರ್ ಚೆಲ್ಕೊಂಡಲ್ಲವ. ನೋಡ್ ಮತ್ ಇವಾಗ ಆಗತ್ತವ, ಮತ್ತೆ ಚೆಲ್ಕೇತಾಳಗ. ಹೆಂಗ್ ಬಾಯಿ ಮುಕ್ಕಳಿಸ್ಬೇಕು? ಸೊ ನೋಡ್ರಿ, ಇವಾಗ ಕಡ್ಲಿ ಬೀಜನ ಈ ತರ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ್ ಆದ್ಮ್ಯಾಗ ಒಂದ್ ಬಾಣ್ಲಿದಾಗ ನೀರು ಕುದಿಯಾಕ್ ಇಡ್ಬೇಕು.
ಈ ತರ ಕುದಿ ಬಂದಾಗ ಬೆಲ್ಲನೆಲ್ಲ ಸ್ವಲ್ಪ ಚಲೋತ್ನಾಗಿ ಪುಡಿ ಮಾಡ್ಕೋಬೇಕು. ಈ ತರ ಪುಡಿ ಮಾಡ್ಕೊಂಡು ಇದ್ರೊಳಗ ಹಾಕಿ ಬೆಲ್ಲನೆಲ್ಲ ಪೂರ್ತಿ ಚಲೋತ್ನಾಗಿ ಕರಗಿಸ್ಕೋಬೇಕು. ಇವಾಗ ಪೂರ್ತಿ ಬೆಲ್ಲ ಇದ್ರೊಳಗ ಹಾಕ್ತೀನಿ. ತವಾ ಹಾಕೋಬೇಕು. 1 kg ಕಡ್ಲಿ ಬೀಜಾಗ 1 kg ಬೆಲ್ಲ ಹಾಕ್ಬೇಕು. ಅವಾಗ ಸ್ವಲ್ಪ ಸಿಹಿ ಚಲೋ ಇರ್ತದ. ಇವಾಗ ಇದೆಲ್ಲ ಇದ್ರೊಳಗ ಹಾಕೊಂಡು ಚಲೋತ್ನಾಗಿ ಕರಗಿಸ್ಕೊಳ್ಳೋಣ. ಮತ್ತೆ ಅದ್ರೊಳಗ ಹಂಗೆ ನಾನು ಏಲಕ್ಕಿ ಪುಡಿ ಬಿ ಹಾಕ್ಬಿಟ್ಟಿನಿ. ಇಲ್ಲಿ ಕಾಣಿಸ್ತದ, ಬಿದ್ದೋಯ್ತ, ಇಲ್ಲೇ ಸೈಡಿಗೆ ಇಟ್ಟಿದ್ದೆ, ಒಳಗ ಹಂಗೆ ಬಿದ್ದೋಯ್ತು. ಮತ್ತೆ ಏಲಕ್ಕಿ ಪುಡಿ ಬಿ ಹಾಕ್ಬಿಟ್ಟು ಚಲೋತ್ನಾಗಿ ಕರಗಿಸ್ಕೊಳ್ಳೋದು ಈ ತರ. ಸೊ ನೋಡ್ರಿ ಎಲ್ಲ ಚಲೋತ್ನಾಗಿ ಎಷ್ಟು ಚಲೋ ಕರಗದ. ಇದು ಒಂದೊಳ್ಳೆ ಪಾಕ ಬರೋವರೆಗೂ ಕರಗಿಸ್ಬೇಕು. ಎಲ್ಲ ಕರಗಿಸಿ ಆದ್ಮ್ಯಾಗ ಇದನ್ನ ತೆಗೆದು ಕಡಲೆ ಬೀಜದ ಪುಡಿ ಒಳಗ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡ್ಬೇಕು. ಅದು ಈ ತರ ಉಂಡಿ ಕಟ್ಟೋ ತರ ಮಿಕ್ಸ್ ಮಾಡ್ಬೇಕು. ಹುಡ್ಗಬುರ್ಗ ಬಂದಲೆಲ್ಲ ಅದೆಲ್ಲ ಸ್ವಲ್ಪ ಆರ್ದ್ಮ್ಯಾಗ ಇದ್ರೊಳಗ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಬ್ರಿ. ಮಿಕ್ಸ್ ಮಾಡಿ ಹಿಂಗ್ ಮುಟ್ಟಿ ನೋಡಿದ್ರೆ ಅದು ಈ ತರ ಉಂಡಿ ಹಾಕ್ಬೇಕು. ಮಿಕ್ಸ್ ಮಾಡೋದು. ಇಲ್ಲೆಲ್ಲ ಬುರ್ಗ ಎಲ್ಲ ಇದಾಗಿ ಇವಾಗ ಈ ಬುರ್ಗ ಎಲ್ಲ ಕಡಿಮೆ ಆಗದ. ಇವಾಗ ಇದ್ರೊಳಗ ಇದೆಲ್ಲ ಹಾಕ್ಬಿಟ್ಟು ಬಿಟ್ಬಿಡಮ್ರಿ. ಇವಾಗ ಇದೆಲ್ಲ ಹಾಕ್ಬಿಡಮ್ ಅದ್ರೊಳಗ. ಬಿಸಿ ಬಿಸಿ ಇರ್ತದ, ಸೌಟ್ನಾಗೆ ಇದ್ ಮಾಡ್ಕೋಬೇಕ್ರಿ. ಸರ್ ನೋಡ್ರಿ ಫೈನಲ್ ಆಗಿ ಶೇಂಗದ ಹೋಳಿಗೆ ಮಾಡಕೊಂತೀವಿ. ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಮಾಡಕೊಂತೀವಿ. ಯಾವ ತರ ಮಾಡಕೊಂತೀವಿ ಅಂದ್ರ ನೋಡ್ರಿ, ಮೊದ್ಲು ಮೈದಾ ಹಿಟ್ಟನ್ನ ತಗೊಂಡು ಈ ತರ ಅಡಲ್ ಮಾಡ್ತು. ಆಮ್ಯಾಕ ನಾವು ಮಾಡ್ಕೊಂಡಿರ್ತೀವಲ್ಲ ಶಂಕದ ಹೂರ್ಣ, ಈ ತರ ಉಂಡಿ ಕಟ್ಕೊಂಡು ಒಳಗ್ ಹಿಂಗ್ ಇಟ್ಟಿಗೆ ಎಷ್ಟಿಂದ ಈ ತರ ಮಾಡ್ಬೇಕು. ಇದೆಲ್ಲ ನಮ್ ಅತ್ತಿ ಮಾಡ್ಕೊಳಕಂತಾಳ. ಅದು ನಾನ್ ಬರೀ ತಟ್ಟೆ ಹಾಕ್ಬಿಡ್ತೀನಿ ಅಷ್ಟೇ. ಈ ತರ ಮಾಡ್ಕೊಂಡು ಆಮೇಲೆ ಇದನ್ನ ಇರ್ತದಲ್ಲ ಈ ತರ ತಿರ್ಸ್ಕೊಂಡ್ ಬರ್ಬೇಕು. ಅವಾಗ ಈ ತರ ಮುಂದಕ್ ಬರ್ತಾವು. ನೋಡ್ರಿ ಎಲ್ಲ ಮತ್ತಿ ಮಾಡೋಣ. ಹೇಳತ್ತಿ ಯಾವ ತರ ಮಾಡ್ಬೇಕಂತ ಅವ್ರಿಗೆ ಅವ್ರಿಗೆಲ್ಲ ಗೊತ್ತಲ್ಲ. ಮಾಮೂಲಿ ನಾವು ಹೂರ್ಣದ ಬಟ್ ಯಾವ ತರ ಮಾಡ್ತೀವಿ ಅದೇನೇ ಇದ್ದಿ. ಸೊ ಇವಾಗ ಇದನ್ನ ಈ ತರ ಇಟ್ಟಿಗೆಸಿಂದ ಈ ತರ ಒಂದ್ ಪೇಪರ್ ತಗೊಂಡಿ ನಾನು. ಪೇಪರ್ ಮ್ಯಾಗಾದ್ರೂ ಮಾಡ್ಬೋದು, ತೆಳಗ ಹಾಕಿ ಮಾಡ್ಬೋದು, ಬಂಟಿ ಮ್ಯಾಗಂಗೆ. ಇವಾಗ ಒಂದು ಈ ತರ ತಗೊಂಡು ಎಣ್ಣೆ ಹಚ್ಕೊಂಡು ಈ ತರ ಇಟ್ಟಿಗೆಸಿಂದ ಮತ್ತು ಈ ತರ ಮಾಡ್ಬೇಕು. ನಂಗೆ ಅದು ಆಗವಲ್ದು. ಈ ತರ ಲಟ್ಟಿಸ್ಕೊಂಡ್ ಬರ್ಬೋದು. ಕೈಯಾಗ ಇದು ತಟ್ಟಕ್ಕಾಗಲ್ಲ, ಸ್ವಲ್ಪ ಗಟ್ಟಿ ಇರ್ತದ. ಲಟ್ಟಿಸ್ಕೊಂಡ್ ಈ ತರ ಬರ್ಬೇಕು ನೋಡ್ರಿ. ಈ ತರ ಸಲತ್ನಾಗಿ ಕೊಂಡ್ಬೇಕ. ಒಂದ್ ಸ್ವಲ್ಪ ದಪ್ಪ ಇರ್ಬೇಕು, ಫುಲ್ ತಳ್ಳ ಮಾಡ್ಬಾರ್ದು. ಟೇಸ್ಟ್ ಬರಲ್ಲ. ಇಲ್ಲಾಂದ್ರೆ ತಿನ್ನಕ ದಪ್ಪ ಇದ್ರೆ ಚಲೋ ಇರ್ತದೆ. ನೋಡ್ರಿ ಈ ತರ ಮಾಡ್ಬೇಕು. ಈ ತರ ಮಾಡಿಗೆಷ್ಟಿಂದ ಹಂಚಿಗೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ತರ ಹಾಕ್ತೀರ. ಅದಿಷ್ಟೇ ನೋಡಿ, ಇಷ್ಟೇ ಸಿಂಪಲ್. ನಾವ್ ಮಾಮೂಲಿ ಯಾವ ತರ ಬಂದ್ ಮಾಡ್ತೀವಿ ಅದೇ ತರ. ಇವಾಗ ಇನ್ನೊಂದ್ರಿ ಅದೇ ತರ ಮಾಡ್ತೀವಿ ನೋಡ್ರಿ. ಈ ತರ ಇಟ್ಟಿಗೆಸಿಂದ ಈ ತರ ಲಟ್ಟಿಸೋದು. ಇಷ್ಟ ನೋಡಿ ಸಿಂಪಲ್. ಸೊ ನೋಡ್ರಿ ಇಷ್ಟೇ ಮುಂದ್ಕೊಂಡೋಗ್ ಮಾಡ್ಕೊಂಡು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಬೋದು, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಬೋದು. ಇಲ್ಲೆಲ್ಲ ಮಾಡಾಕಿ ನೋಡ್ರಿ. ಮತ್ತ ಅವ್ನು ದೊಬ್ಬಟ್ ಆಗ್ಲೇ ಮಾಡ್ಬಿಟ್ಟಿವಿ ನಾವು. ಅದು ತೋರ್ಸಿಲ್ಲ ಬ್ಲಾಗ್ನಾಗ. ಎಷ್ಟೊಂದ್ ಸಾರಿ ತೋರ್ತೀನಿ. ದಸರಾ ಬ್ಲಾಗ್ ಅಲ್ಲಿ ತೋರ್ಸಿನಿ ಯಾವ ತರ ಮಾಡೋದಂತ. ಸೊ ಅದರಿಂದ ಸಂಕ್ರಾಂತಿ ಬ್ಲಾಗ್ ಅಲ್ಲಿ ಬೇಡ ಅಂತ ಹೇಳಿ ಬರೀ ಶೇಂಗದೊಳಗೆ ಅಷ್ಟೇ ತೋರ್ಸಂಗಂತಿದ್ದೆ. ಅಲ್ಲಿ ಹೂರ್ಣ ಸಾರು, ಹೂರ್ಣ ದೊಬ್ಬಟ್ಟು, ಹೂರ್ಣ ಸಾರು, ಅನ್ನ ಅದೆಲ್ಲ ಮಾಡಾಯ್ತು. ಇವಾಗ ಫೈನಲ್ ಆಗಿ ಇದೊಂದ್ ಆದ. ಆಮ್ಯಾಕ ನಮ್ಮ ಮಾವ ಮತ್ತ ಮೋನೇಶ್ವರ ಎಲ್ಲ ಬರ್ತಾರ. ಆಮ್ಯಾಗ ಎಲ್ಲ ಮುಗಿದ್ಮೇಲೆ ಅವಾಗ ಸಿಗ್ತೀವಿ. ಎಲ್ಲ ಹೋಳಿಗೆ ಮಾಡಿಗೆಸಿಂದ ಈ ತರ ಹಾರಾಕಿದ್ವಿ. ಯಾಕ ಗಾಳಿಗೆ ಹಾರಾಕಿವಿ ಅಂದ್ರ ಇದು ಬಿಸಿ ಇದ್ದಾಗ ತಿನ್ನಕ ಚಲೋ ಅನ್ಸಲ್ಲ. ಅದಕ್ಕ ಈ ತರ ಎಲ್ಲಾನು ಗಾಳಿಗೆ ಹಾರಾಕಿವಿ. ಒಂದ್ ಸ್ವಲ್ಪ ಇದು ಡ್ರೈ ಅಂದ್ರ ಇದಾಗ್ಬೇಕು, ಗಾಳಿಗೆ ಹಾರ್ಬೇಕು. ಅವಾಗ ತಿನ್ನಕ ಟೇಸ್ಟ್ ಚಲೋ ಬರ್ತಾ. ಸೊ ನೋಡ್ರಿ ಎಲ್ಲಾನು ಮಾಡಿಗೆಸಿಂದ ಈ ತರ ಹಾಕಿ. ಇದು ಎಷ್ಟ ಆಗ್ಯಾವ ಅಂದ್ರ 1 kgದಾಗ ಇಷ್ಟ ಆಗ್ಯಾವ ನೋಡ್ರಿ. ಇಷ್ಟೊಂದು ಆಗ್ಯಾವ. ಮತ್ತು ಇದು ಇನ್ನೂ 1 kg ಹಿಟ್ಟು ನಾದಿದ್ವಲ್ಲ, ಹಿಟ್ಟು ಮಿಕ್ಕಿತ್ತು ಮೈದಾ ಹಿಟ್ಟು. ಅದಕ್ಕೆ ಇದ್ರೊಳಗೆ ಚಪಾತಿ ಮಾಡೀನಿ ಇಷ್ಟು. ಮತ್ತು ಆಮೇಲೆ ನೋಡ್ರಿ ಇಲ್ಲಿ ಹೂರ್ಣದೊಳಗೆ ಇಷ್ಟ ಆಗ್ಯಾವ. ಸೊ ಆಮ್ಯಾಕ ಹೂರ್ಣದ ಸಾರು ನೋಡ್ರಿ ಅದು ಭೀ ಮಾಡೀನಿ. ಆಯಿತು ಇಷ್ಟೇ ನೋಡ್ರಿ. ಇವಾಗ ರೆಡಿ ಆಗೇಶಿಂದ ದೇವ್ರ ಪೂಜೆ ಮಾಡಬೇಕು. ಸೊ ರೆಡಿ ಆದ್ಮ್ಯಾಗ ಸಿಗ್ತೀನಿ ರೀ. ಮತ್ತು ದೇವ್ರ ಪೂಜೆ ಮಾಡೋಷ್ಟೊತ್ತಿಗೆ
ಇಲ್ಲಿ ನಾನು ಶೇಂಗಾ ಮತ್ತ ಗೆಣಸು ಕುದಿಲಕ್ ಇಟ್ಟಿನಿ. ಇದ್ಯಾಡು ಅವಾಗ್ಲೇನೆ ಇಡಮ್ ಅನ್ಕೊಂಡೆ, ಆದ್ರ ಇನ್ನು ಮೋನೇಶು ಮತ್ತ ಅವ್ರ ಯಾರು ಬಂದಿರ್ಲಿಲ್ಲ. ಸೊ ಅದಕ್ಕ ಇವಾಗ ಇಟ್ಟಿನಿ. ಶೇಂಗಾ ನೋಡ್ರಿ, ಶೇಂಗಾ ಬಿ ಕುದಿಲಕ್ ಕುಂತ ಮತ್ತೆ ಗೆಣಸು ಬಿ ಕುದಿಲಕ್ ಕುಂತ. ಮೋನೇಶು ದೇವಸ್ಥಾನಕ್ ಹೋಗ್ಯಾರ ಕಾಯಿ ಕೊಡಕ್ಕ ದೇವ್ರಿಗೆ. ನಮ್ಮ ಮಾವ ಇನ್ನು ಕೆಲ್ಸದಿಂದ ಬಂದಿಲ್ಲ. ಅವ್ರು 11 ಗಂಟೆಗ್ ಬರ್ತಾರಂತ ಕೆಲ್ಸದಿಂದ. ತುಂಬಾ ಲೇಟ್ ಆತದಂತ ಬರಕ. ಸೊ ನೀವೇ ಹಬ್ಬ ಮಾಡ್ರಿ, ನಾನ್ ಬಂದ್ಮ್ಯಾಗ ಇದ್ ಮಾಡ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡಿದೆ ಆಗಳೇ, ಬರಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕ ನಾವೇ ಎಲ್ಲಾರು ಇದ್ ಮಾಡಕ್ ಕುಂತಿದ್ವಿ. ಆಗಿ ದೇವ್ರ ಪೂಜೆ ಅದೆಲ್ಲ ಮಾಡಿದ್ವಿ. ಮತ್ತ ಇಲ್ಲೆಲ್ಲ ಡೆಕೋರೇಟ್ ಮಾಡಿ ಗೇಶಿಂದ ಇಟ್ಟಿನಿ. ನಾನು ಮತ್ತ ನಮ್ಮ ಅತ್ತಿ ಮೋನೇಶು 3 ಜನ ಚೊಲತ್ನಾಗಿ ಕುಂತು ವಿಡಿಯೋ ಮಾಡಮಂತ ಎಲ್ಲಾನು ಡೆಕೋರೇಟ್ ಮಾಡೀನಿ. ನೋಡ್ರಿ, ನಮ್ಮ ಮನೆಗೆ ಎಲ್ರು ಬನ್ರಿ, ಶಂಗದೊಳಗಿ ಒಬ್ಬಟ್ಟು ಅದೆಲ್ಲ ತಿನ್ನಕ ಎಲ್ರು ನಮ್ಮ ಮನೆಗೆ ಹಬ್ಬಕ್ಕೆ ಬರ್ರಿ. ಸೊ ನೋಡ್ರಿ, ಎಲ್ಲಾನು ಮಾಡಿಟ್ಟಿನಿ. ಎಳ್ಳು ಬೆಲ್ಲ, ಬಾಳೆಹಣ್ಣು ಮತ್ತು ಶೇಂಗಾ, ಇದು ಗೆಣಸು ಕುದಿಸಿಟ್ಟಿದ್ದು ಗೆಣಸು ಇದು ನೋಡ್ರಿ. ಮತ್ತು ಶೇಂಗಾ ಬಿ ಕುದಿಸಿನಿ. ಮತ್ತು ಕಬ್ಬು ಅದು ಹೂವು ಇಟ್ಟಿನಿ ನಾನೇ, ಸುಮ್ಮನೆ ಚೊಲೋ ಕಾಣಿಸ್ತದಂತ ಹೂವು ಇಟ್ಟಿನಿ. ಸೊ ಇಷ್ಟು ನೋಡ್ರಿ. ಸೊ ನೋಡ್ರಿ, ಇಷ್ಟು ನಮ್ಮ ಮನ್ಯಾಗ ಹಬ್ಬಕ್ಕೆ ಸ್ಪೆಷಲ್ ಮಾಡೀವಿ. ಅತ್ತಿ ನೀ ಏನು ಹೇಳ್ತಿ? ನಮ್ ಕಡೆ ಶೇಂಗಿನ ಹೋಳಿಗೆ, ಊರ್ನ ಹೋಳಿಗೆ ಮಾಡಿ ಕೇಸಿ ಮುಂಜಾನೆ 9 ಗಂಟೆಗೆ ಹಣ್ಮಕ್ಳು ಹೋಗಿ ಗಂಡ್ಮಕ್ಳು ಕಾಯಿ ಹಿಡ್ಕೊಂಡ್ ಬರ್ತಾರ ನೋಡ್ರಿ ನಮ್ ಕಡೆ. ಇಲ್ಲಾದ್ರ ಫುಲ್ ಲೇಟ್ ಆಯಿತು. ನಾವು ಇವತ್ತು 5 ಗಂಟೆಗೆ ಪೂಜೆ ಮಾಡಿದ್ವಿ. ಬೆಳಗ್ಗೆನೇ ಮಾಡಮಂತ ಅನ್ಕೊಂಡ್ವಿ, ಆದ್ರೆ ನಮ್ಮ ಮಾವ ಮತ್ತು ಮೋನೇಶು ಮುಂಜಾನೆ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ನಮ್ಮ ಮಾವ ಬಿ ಇನ್ನೂ ಬಂದಿಲ್ಲ, ಅವರು ನೈಟ್ 11 ಗಂಟೆಗೆ ಬರ್ತಾರಂತ. ಅದಕ್ಕೆ ನಾವೇ ವಿಡಿಯೋ ಕಂಪ್ಲೀಟ್ ಮಾಡಮಂತ ಎಲ್ಲನೂ ಡೆಕೋರೇಟ್ ಮಾಡಿಟ್ಟಿವಿ. ನಾನು ಮತ್ತು ಮೋನೇಶ್ 3 ಜನ ಬಿ ಸೇರ್ಕೊಂಡು ವಿಡಿಯೋ ಕಂಪ್ಲೀಟ್ ಮಾಡಮಂತ. ಅತ್ತಿ ಮತ್ತು ಮೋನೇಶ್ ಎಲ್ಲ ಮುಂದಿಟ್ಕೊಂಡು ತಿನ್ನೋರ್ತಾರ ಕುಂದಾರ. ಅತ್ತಿ ಉಣ್ಣ ತಿನ್ಸಕ್ಕಂತ ತಿನ್ನ ಚಲೋ ಬಂದವ ಶೇಂಗಾ. ಇವ್ರಿಗೆ ಎಲ್ರಿಗೂ ಹೇಳ್ರಿ ಹ್ಯಾಪಿ ಸಂಕ್ರಾಂತಿ ಅಂತ. ಇರು ನಾನು ಬಿ ಬರ್ತೀನಿ, ಇಲ್ಲಿ ಕ್ಯಾಮ್ರಾ ಇಟ್ಟಿಗೇಶಿನ್. ನಮ್ಮ ಮಾವ ಇದ್ದಿದ್ರ ಕ್ಯಾಮ್ರಾ ಆತನೇ ಇಟ್ಕೊತಿದ್ದ. ಇವಾಗ ಕ್ಯಾಮ್ರಾ ಹಿಂಗ್ ಕೂಡ್ಸಿಗೇಶಿಂದ ಇಲ್ಲಿ ಕೆಳಗಿಟ್ಟು ಇವೆಲ್ಲ ಕಾಣಿಸಲ್ಲ ಅದಕ್ಕೆ. ಮತ್ತ ಪುಟಾಣಿ ಹೂವು ಇಟ್ಟ, ಮತ್ತೆ ಹೂವು ಇಟ್ಟಾಳ, ಶೇಂಗಾ ಎಲ್ಲ ಚಲೋ ಕಾಣ್ತಾವಂತ ಎಲ್ಲ ಯಾವ ಕ್ಯಾಮ್ರಾದಾಗ ಕಾಣಿಸನೆ ಅದು. ಹಿಂಗೆ ಇಟ್ಕೊಂಡ್ ಮಾಡಮ್ ಅಂದ್ರೆ ಕೈ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಬ್ಯಾನೆ ಆಗ್ತದಂತ ಸುಮ್ಮನೆ ಹಂಗೆ ಇಟ್ಬಿಟ್ಟಿನಿ. ಇವಾಗ ನಮ್ಮ ಮೋನೇಶು ಶೇಂಗದೊಳಗಿ ಮತ್ತು ಹೂರ್ಣದೊಳಗಿ ತಿಂದಿಗೆಸಿಂದ ಟೇಸ್ಟ್ ಯಾವ ಥರ ಆದಂತ ನಿಮ್ಗೆ ಹೇಳ್ತಾರ. ಸೂಪರ್ ಆಗ್ಯದ, ಚೆನ್ನಾಗ್ಯದ. ಇದು ಹೂರ್ಣದೊಳಗಿ ಹೂರ್ಣೊಳಗಿನ ಸೇಗ್ಯದ, ಎಲ್ಲ ಸೇಗ್ಯದ. ಇನ್ನೊಂದು ಇಟ್ಟು ಬೆಲ್ಲ ಹಾಕ್ಬೇಕು. ನೀ ತಿನ್ ನೋಡಿ, ನಾನು ಆಗ ತಿಂದಿನವ. ಇನ್ನೊಂದು ಸಾರಿ ತಿನ್ನಿ ಇವಾಗ ಮತ್ತೆ ಚೆನ್ನಾಗ್ಯದ. ಸೂಪರ್. ಮತ್ತ ಊರಾಗ ಈ ಟೈಮಿಗೆ ಸಂಕ್ರಾಂತಿ ಟೈಮಾಗ ನೀವೇನ್ ಮಾಡ್ತಿದ್ರಿ? ನಾವು ಶೇಂಗಿನ ಹೋಳಿಗೆ ಮಾಡ್ತಿದ್ವಿ. ಅಲ್ಲ, ಮೋನೇಶ್ ಅವರಿಗೆ ನೀವು ಅಗಳ ಹೇಳಿದಲ್ಲ, ಮೋನೇಶ್ ಅವ್ರು ಏನ್ ಮಾಡ್ತಿದ್ರು ಊರಾಗ, ಏನೇನ್ ಮಾಡ್ತಿದ್ರು ಅಂತ. ನಮ್ಮ ದೋಸ್ತರು ನಾನು ಅಲ್ಲಿ ಓರಿಗಳು ಇರ್ತಿದ್ವು. ಓರಿ ತೊಳೆದ್ಬಿಟ್ಟು ಅದನ್ನ ಪೂಜೆ ಮಾಡಿಸ್ಬಿಟ್ಟು ಅದಕ್ಕೆ ಕೊಂಬಿಗೆ ಮತ್ತೆ ಪೈಂಟ್ ಹೊಡೆದ್ಬಿಟ್ಟು ಜಾತ್ರೆ ಮಾಡ್ತಿದ್ವಿ ಊರಲ್ಲಿ. ಈ ಟೈಮಾಗ ಮಲ್ಲಯ್ಯನ ಜಾತ್ರೆ ಇರ್ತ ಅಂದ್ರ ಯಾವ ಊರು ಅಂತ ಮೈಲಾಪುರ್ ಜಾತ್ರೆ, ಮಲ್ಲಯ್ಯನ ಜಾತ್ರೆ ಇರ್ತದ. ಅದಕ್ಕೆ ಇವತ್ತಿನ ದಿನಾನೇ ನಾವು ಬಿ ಹಬ್ಬ ಮಾಡಿ, ಈ ಕಡೆ ಮಂದಿ ಎಲ್ಲ ನಾಳಿಗೆ ಹಬ್ಬ ಮಾಡಕ್ ಕುಂತಾರ. ಅದ್ರ ನಮ್ಮ ಅತ್ತೆ ನಾಳಿಗೆ ಬೇಡವ, ಇವತ್ತೇ ಜಾತ್ರೆ ಅದ, ಇವತ್ತೇ ಮಾಡು ಅಂತ ಹೇಳಿದ್ಲು. ಸೊ ಅದಕ್ಕೆ ಇವತ್ತೇ ಮಾಡಿದ್ವಿ ನಾವು ಜಾತ್ರೆ ಎಲ್ಲ ಸಾರಿ ಹಬ್ಬ ಜಾತ್ರೆ ಅಂತ ಕುಂತೀನಿ. ಮತ್ತೆ ಅತ್ತಿ ನಮ್ಮ ಮಾವ ಇದ್ದಿದ್ರ ಜಗ್ಗಿ ಮಾಡ್ತಾ ಬಂದ್ರ ಯಾರು ಸಿರಿಮೇನು ಸೀರ್ಮಂತನ್ನ ಇರ್ತದ. ಇದು ತಿಂದೇಳಿ, ಇದು ಗೆಣಸು, ಇದು ಸಿಹಿ ಗೆಣಸು. ಕಾಟದ್ರಾಗ ಹಾಕಿ ಸೊ ಹಬ್ಬಕ್ಕ ಎಲ್ರು ನಮ್ಮ ಮನೆಗ್ ಬನ್ರಿ. ಸಿಹಿ ಗೆಣಸ, ಸೊಪ್ಪು ಗೆಣಸ, ಸಿಹಿ ಗೆಣಸ, ಶೇಂಗಾ. ನಮ್ಮೂರಾಗ ಜಾಸ್ತಿ ಇವೇ ಐಟಮ್. ಮತ್ತ ಅವಾಗ್ಲೇ ಹೇಳಿದ್ನಲ್ಲ, ಸಜ್ಜಿ ರೊಟ್ಟಿ ಮತ್ತ ಶೇಂಗದೊಳಗಿ ಮತ್ತ ಶೇಂಗಾ ಮತ್ತ ಇವು ಗೆಣಸು, ಇದು ಜಾಸ್ತಿ ಇದ್ ಮಾಡ್ತಾರ. ಅತಿ ನೀ ತಿನ್ನ. ಮತ್ತೆ ಈ ಕಬ್ಬುಗಳು, ಈ ಕಬ್ಬುಗಳು ಕರಿ ಕಬ್ಬು, ಇವು ಮೆತ್ತಗಿರ್ತಾವಂತ ಎಲ್ರು ಬಿ ಇವೇ ತರ್ತೀವಿ ನಾವು. ವರ್ಷ ಇವೇ ತರದು.
ಬರೀ ಅಭಿಮಾನ ಊರ್ ಕಡೆ ಬೇರೆ ಇರ್ತಾವ ಊಟ ಮಾಡಕ್ ಬರ್ರಿ. ಅವು ಇನ್ನು ಇದು ಗೆಣಸು ಇದೇನು ಈಗ ಇರ್ತಾವಲ್ಲ ಇನ್ನು ದೊಡ್ಡ ದೊಡ್ಡ ಇಲ್ಲಿ ಇನ್ನು ಸ್ವಲ್ಪ ಸಣ್ಣ ಸಣ್ಣ ಆದ್ರೆ ಬಿ ನಮ್ಮ ಅತ್ತೆ ಅಗಳನ್ನೇ ತಿಂದ್ ನೋಡಿದ್ಲು ಸರಿ ಅದ ಅಂತ ಹೇಳಿದ್ಲು. ಸೊ ಇಲ್ಲಿಂದಾನೆ ಎಲ್ರಿಗೂ ಎಳ್ಳು ಬೆಲ್ಲ ಹಂಚ್ತೀನಿ ನೋಡ್ರಿ, ಎಲ್ರು ತಿನ್ರಿ. ತಗೊಂಬನ ಶಾಪಿ ಸಂಕ್ರಾಂತಿ ಅತ್ತಿ ನಿಮಗೆ ಹ್ಯಾಪಿ ಸಂಕ್ರಾಂತಿ. ಸೊ ನೀವು ತಗೊಳ್ರಿ, ಎಲ್ರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ರಿ ಅಂತ ಹೇಳ್ತೀನಿ. ಹ್ಯಾಪಿ ಸಂಕ್ರಾಂತಿ ಅಣ್ಣ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ನಮ್ಮ ಮಾವ ಇಲ್ಲ, ನಮ್ಮ ಮಾವಗೂ ಇಲ್ಲಿಂದಾನೆ ಹೇಳ್ಬಿಡ್ತೀನಿ, ಅವ್ರು ಬಂದ್ಮ್ಯಾಗ ಬೇಜಾರು ಮುಟ್ಕೋಬಾರ್ದು. ಅದಕ್ಕೆ ಮಾವ ನಿನ್ಗೂ ಬಿ ಹ್ಯಾಪಿ ಸಂಕ್ರಾಂತಿ. ಅವ್ರ ವಿಡಿಯೋ ನೋಡ್ತಾರಲ್ಲ ಅವಾಗ ಅವ್ರಿಗೂ ಬಿ ಹ್ಯಾಪಿ ಸಂಕ್ರಾಂತಿ ಹೇಳ್ತೀನಿ. ಮುಂಜಾನೆ ಹೇಳಿದ್ರಿ ಅಂದ್ರೆ ಇವಾಗ ಒಂದ್ಸರಿ ಹೇಳಿದ್ರಿ. ಮುಗ್ಸಂಬ್ರ ವಿಡಿಯೋ ಏನನ್ನ ಆಡ್ತಾವ ಹೇಳು. ಮತ್ತೆ ನಾನು ಎಲ್ಲಿ ಹೇಳು ನಮ್ಮ ಕಡೆ ನಾ ಹೇಳ್ನಲ್ಲ, ಸಜ್ಜಿ ರೊಟ್ಟಿ, ಬದನೆಕಾಯಿ ಪಲ್ಯ, ಪುಂಡೆ ಪಲ್ಯ, ಚಟ್ನಿ ಮತ್ತು ಶೇಂಗಿನ ಹೋಳಿಗೆ 9 ಗಂಟೆಗೆ ಮಾಡಿಗೆಸಿ ಈ ಟೈಮಿಗೆ ಹಬ್ಬ ಟೈಮ್ ಅಂದ್ರೆ ಸಂಕ್ರಾಂತಿ ಟೈಮಿಗೆ ಕುಸ್ತಿ ಅದೇನು ಆಡಲ್ಲ ಊರಾಗ? ಈಗೆಲ್ಲ ಆಡ್ತಾರ. ನಮ್ಗೆ ಜಾತ್ರೆ ಆಯ್ತು ಹಬ್ಬಕ್ಕ. ನಾನು ಊರಾಗ ಕುಸ್ತಿ ಅದೆಲ್ಲ ಆಡ್ತಾರಂತ ಅನ್ಕೊಂಡಿದ್ದೆ, ಅಂದ್ರೆ ಅಲ್ಲೇನು ಆಡಲ್ಲ ಅಂತ, ಬೇರೆ ಎತ್ಗಳು ಪೂಜೆ ಮಾಡ್ತಾರಂತ ಅಷ್ಟೇ. ಪೇಂಟ್ ಹೊಡೆದ್ಬಿಟ್ಟು ಫುಲ್ ಡಿಸೈನ್ ಮಾಡ್ತಾರೆ ಅದನ್ನ. ನಾನು ಒಂದ್ಸರಿ ಸಂಕ್ರಾಂತಿ ಟೈಮಾಗ ಊರಾಗ ಇರ್ಲೇ ಇಲ್ಲ. ಎಲ್ಲಾ ಸಂಕ್ರಾಂತಿ ಹಬ್ಬಗಳು ಮತ್ತ ಯುಗಾದಿ ಹಬ್ಬಗಳು ಬೆಂಗಳೂರಾಗೆ ಮಾಡೀನಿ. ಬೆಂಗಳೂರಾಗ ಮಾಡಿ ಊರಾಗ ಮಾಡ್ಬೇಕಂತ ಅನ್ಕೊಂಡ್ವಿ, ಅದ್ರ ಮಾಡಕ್ ಆಗ್ಲಿಲ್ಲ, ಇಲ್ಲೇ ಮಾಡ್ಬಿಟ್ಟು. ಸೊ ಮತ್ತೆ ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ರೀ. ಮತ್ತೊಂದೊಮ್ಮೆ ಸರಿ ಇನ್ನೊಂದ್ಸರಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ, ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೈ ಬೈ ಮಾಡ್ರಿ ಎಲ್ರು. ಬಾಯ್ 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 ಬಾಯ್. ಹ್ಯಾಪಿ ಸಂಕ್ರಾಂತಿಗೆ ಎಲ್ಲರಿಗೂ. ಬಾಯ್ ಬಾಯ್ ಮಾಡೋ. ನೀನು ವಿಡಿಯೋ ಮಾಡ್ತೀನಿ ಮಾಡು. ನಾನು ಹಬ್ಬಕ್ಕಿನ್ನ ವಿಡಿಯೋ ಮಾಡ್ತೀನಿ. ನೀನು ಒಬ್ಬನೇ ನೀನ್ ಮಾಡಕ್ಕಂತಲ್ಲ, ನಾವೇನೇ ವಿಡಿಯೋ ಮಾಡಕ್ಕಂತ. ನಾನು ಅಷ್ಟೇ ಅಭಿಮಾನಿ ಹೋಗಿ ಬರ್ರಿ, ಇನ್ನೊಂದು ಬರೋದು ಊಟ ಮಾಡಂಬ್ರಿ ಬರ್ರಿ. ನಮ್ಮ ಕಡೆಗೆ ಬೇರೆ ಇಲ್ಲಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅನ್. ಏನ್ ನನ್ಗೆ ಅನ್ನಕ್ ಬಂದ್ರು ಅನ್ನ ಅಷ್ಟೇ ಸುಮ್ಮನೆ ಮತ್ತೆ ಸಿಗ್ತೀವ್ರಿ ಅನ್. ಮತ್ತೆ ಸಿಗ್ತೀಯ ಅಕ್ಕ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವ್ರಿ. ಬಾಯ್ ಬಾಯ್, ಟೇಕ್ ಕೇರ್.